ಎಷ್ಟು ಎಳೆ ಹೀರೆಕಾಯಿ ಅಂದರೆ ಸಕ್ಕತ್ತಾಗಿ. ನನ್ನ ಲಕ್ಷ್ಮಿಗೆ, ನಮ್ಮ ಮನೆಯ ಲಕ್ಷ್ಮಿಗೆ ನಾವು ಈ ಸಲ ಕುಡಿಸ್ತಾ ಇರೋದು. ಬಿಕಾಸ್ ಹಬ್ಬ ಇನ್ನು 2 ದಿನ ಇರೋದು. ಚೇಂಜ್ ಮಾಡಿ ಇದು ಕ್ರೇಪ್ ಸಿಲ್ಕ್ಸ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪವನ ಲೋಕೇಶ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರೋಂಥ ವ್ಲಾಗ್. ಆ್ಯಕ್ಚುಲಿ ನಾನು ಮೈಸೂರಿಗೆ ಹೋಗಿ ಸೀರೆ ತರಬೇಕು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ ಗೈಸ್. ಅದು ಏನೇನೋ ಆಗಿ ಕೊನೆ ಕ್ಯಾನ್ಸಲ್ಲೇ ಆಗೋಯ್ತು. ನಂಗೆ ತುಂಬಾ ಬೇಜಾರಾಗ್ತಿದೆ. ಬಟ್ ಇವಾಗ ಕೇರ್ಪೇಟೆಲೇ ತೊಗೊಬರ್ತಾ ಇದ್ದೀನಿ. ಬಿಕಾಸ್ ಹಬ್ಬ ಇನ್ನು 2 ದಿನ ಇರೋದು. ಇವಾಗ ಎಲ್ಲಿ ಹೋಗೋಕ್ಕಾಗುತ್ತೆ? ಮೈಸೂರು ಹೋದರೆ ಒಂದು ದಿನೆಲ್ಲ ಸ್ಪಾಯ್ಲ್ ಆಗುತ್ತೆ. ಮಕ್ಕಳು ಕರ್ಕೊಬರ್ಬೇಕು ಅಲ್ಲಿಂದ ಬಂದು 4 ಗಂಟೆಗೆ. ಅಷ್ಟೊತ್ತಿಗೆ ನಾನು ಶಾಪಿಂಗ್ ಎಲ್ಲ ಮುಗಿಸ್ಕೊಬರ್ಬೇಕು. ಹಾಗಾಗಿ ಕೇರ್ಪೇಟೆಲೇ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಇನ್ನೊಂದ್ಸಲ ಯಾವಾಗಾದ್ರು ಮೈಸೂರಿಗೆ ಹೋದಾಗ ಎಕ್ಸ್ಟ್ರಾ ಇನ್ನೊಂದು 2-3 ಸೀರೆ ತೊಗೊಂಡ್ರಾಯ್ತು ಅಂತ. ಸೀರೆ ಶಾಪಿಂಗ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನನಗೆ ಎಷ್ಟು ಎಕ್ಸ್ಪೆಕ್ಟ್ ಇಟ್ಕೊಂಡಿದೆ ಅಂದರೆ ಹೆಂಗೆ ಅಂದ್ಕೊಂಡಿದೆ ಅಂದರೆ ಮೈಸೂರಿಗೆ ಒಂದಿನ ವ್ಲಾಗ್ ಮಾಡಬೇಕು, ಮೈಸೂರಿಗೆ ಹೋಗಬೇಕು, ಅಲ್ಲಿ ಮನ್ನಾರ್ಸಲ್ಲಿ ಸ್ಯಾರಿ ತೊಗೋಬೇಕು ತುಂಬಾ ಅಂದ್ಕೊಂಡಿದ್ದೆ. ಬಟ್ ನನಗೆ ಹುಷಾರಿಲ್ಲದೇ ಏನೇನೋ ಆಗೋಯ್ತು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು 500 ಫ್ಯಾಮಿಲಿ. ಏನೋ ಒಂಥರ ಖುಷಿ ಆಗ್ತಿದೆ ನಿಜವಾಗ್ಲೂ. ಕಮೆಂಟ್ ಮಾಡಬೇಕಾದ್ರೆ ಯಾರೋ ಅವರು ಕಮೆಂಟ್ ಮಾಡಿದರು, ಚೆನ್ನಾಗಿ ಮಾತಾಡ್ತೀರಾ, ನಿಮ್ಮ ಬ್ಲಾಗ್ ಚೆನ್ನಾಗಿರುತ್ತೆ, ವ್ಲಾಗ್ ಮಾಡಿ ಅಂತ ಅಂದ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್. ನೀವು ಆ ಥರ ಹೇಳಿದಾಗ ನಮ್ಗೆ ಇನ್ನೂ ಖುಷಿ ಆಗುತ್ತೆ, ವ್ಲಾಗ್ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ದಯವಿಟ್ಟು ಹೀಗೆ ಸಪೋರ್ಟ್ ಮಾಡಿ. ನನ್ನ ಕೈ ಫುಲ್ಲು ಪೇಯ್ನ್ ಆಗ್ತಿದೆ, ಇಷ್ಟು ಹಿಡ್ಕೊಳ್ಳೋಕ್ಕೆ ಆಗಲ್ಲ ಗೈಸ್. ಒಂದು ಟ್ರೈಪ್ಯಾಡ್ ಬೇರೆ ತೊಗೋಬೇಕು. ಟ್ರೈಪ್ಯಾಡ್ ಹಾಳಾಗಿದೆ, ಅದು ಏನಾಯಿತು ಅನ್ನೋದೇ ಗೊತ್ತಿಲ್ಲ. ಕರೆಕ್ಟಾಗಿ ಫಿಟ್ಟಾಗಿ ಕೂರ್ತಿಲ್ಲ. ಬನ್ನಿ ಬಟ್ಟೆ ಅಂಗಡಿಯಲ್ಲಿ ಸಿಗ್ತೀನಿ. ಯಾವ ಸ್ಯಾರಿ ತೊಗೋತೀನಿ, ಏನು ರೇಂಜಲ್ಲಿ ತೊಗೋತೀನಿ ವ್ಲಾಗಲ್ಲಿ ಗೊತ್ತಾಗುತ್ತೆ. ಬನ್ನಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ. ಇನ್ನೂ ಒಂದು ಫ್ಲೋರ್ಗೆ ಹೋಗ್ಬೇಕಾ? ನೋಡಿ ಯಾಕೆ ನೋಡಿ ಇದೇ ಇಲ್ಲ. ನನಗೇನೋ ಇಷ್ಟ ಆಯಿತು ಪರ್ಪಲ್. ಅದು ನಿಮ್ಗೆ ಅದೇ ಚೆನ್ನಾಗಿ ಕಾಣಿಸ್ತದೆ. ಪವನ ಯಾವುದು ಕಲರು? ಎಲ್ಲೋ ಏನು ಜಾಸ್ತಿ ಇದೆಷ್ಟಿದೆ? ಇದೇನು ರೇಂಜ್? ಕೈ ಹೀರೆಕಾಯಿ ಬಿಕಾಸ್ ಶಾಪಿಂಗಿಂದ ಬರಬೇಕಾದ್ರೆ ಹಂಗೆ ಮಾರ್ಕೆಟ್ಗೆ ಹೋಗಿ ಹೀರೆಕಾಯಿ ಎಲ್ಲ ತರಕಾರಿ ಎಲ್ಲ ತೊಗೊಬಂದ್ಬಿಟ್ಟೆ. ಹಾಗೆ ಹಬ್ಬದ ದಿನ ಪಲ್ಯಕ್ಕೂ ಬೇಕಲ್ಲ, ಹಾಗಾಗಿ ತರಕಾರಿ ಎಲ್ಲ ತೊಗೊಬಂದೆ. 1 ನಿಮಿಷ. ಎಷ್ಟು ಎಳೆ ಹೀರೆಕಾಯಿ ಅಂದರೆ ಸಕ್ಕತ್ತಾಗಿದೆ ನಿಜವಾಗ್ಲೂ. ನಾವು ಜೇಸಸಲ್ಲಿ ನಮ್ಮ ಮಕ್ಳಿಗೆ ಹುಷಾರಿಲ್ಲ ಅಂತ ಒಂದು ಸಲ ಅಡ್ಮಿಟ್ ಆದಾಗ ಬರೀ ಹೀರೆಕಾಯಿನೇ ಕೊಡೋರು. ಆವಾಗ ಯಾರೊಬ್ಬರು ಸಿಸ್ಟರ್ ಹೇಳಿದ್ದು, ಹೀರೆಕಾಯಿ ಮತ್ತು ಸೋರೆಕಾಯಿ ಇದೆಯಲ್ಲ ಅದರಲ್ಲಿರೋಷ್ಟು ವಿಟಮಿನ್ಸು ಯಾವುದರಲ್ಲೂ ಇಲ್ಲ, ಚೆನ್ನಾಗಿ ತಿನ್ನಿ, ಬ್ರೆಸ್ಟ್ ಮಿಲ್ಕ್ ಚೆನ್ನಾಗಿ ಬರುತ್ತೆ ಅಂತ. ಹೀರೆಕಾಯಿ, ಸೋರೆಕಾಯಿ, ಸಮಥಿಂಗ್ ಸಬ್ಬಕ್ಕಿಗೆ ಸೊಪ್ಪಿಗಿಂತಲೂ ಹೀರೆಕಾಯಿ ತುಂಬ ವಿಟಮಿನ್ಸ್ ಇದೆ ಅಂತ ಹೇಳ್ತಿದ್ರು ಗೈಸ್. ಯಾರಾದರೂ ನ್ಯೂ ಬಾರ್ನ್ ಬೇಬಿ ಇಟ್ಕೊಂಡಿರೋರು, ಫೀಡ್ ಮಾಡಬೇಕು ಅಂತ ಇರೋರು ಹೀರೆಕಾಯಿನ ಬಳಸಿ ಚೆನ್ನಾಗಿ. ನನಗೆ ಪಲ್ಯ ಮಾಡಿಬಿಟ್ಟು ಉಪ್ಸಾರು ಮಾಡೋಣ, ಖಾರ ಇದೆ ಹಾಗಾಗಿ ಉಪ್ಸಾರು ಮಾಡೋಣ ಅಂತ ಅಂದ್ಬಿಟ್ಟು ಹೀರೆಕಾಯಿ ಅದ್ರ ಜೊತೆಗೆ ಬೇಳೆ ಹಾಕ್ಬಿಟ್ಟು ಕೂಗಿಸ್ತೀನಿ. ಫ್ರೆಶ್ ಹೀರೆಕಾಯಿ ಗೈಸ್, ಫ್ರಿಜ್ಜಲ್ಲೂ ಕೂಡ ಇಟ್ಟಿಲ್ಲ. ಅವರು ಕೂಡ ಯಾರೋ ತಾತ ಮಾರ್ತಾ ಇದ್ದಿದ್ದು, ಸಿಕ್ಕಾಪಟ್ಟೆ ಚೆನ್ನಾಗಿದ್ದು ಹೀರೆಕಾಯಿ.
ಶಾಪಿಂಗಿಂದ ಬಂದಿದ್ದೆ ಆಯಿತು, ಅಲ್ಲಂತೂ ವೀಡಿಯೋನೇ ಮಾಡೋಕ್ಕಾಗಲಿಲ್ಲ. ನನ್ನ ಸ್ಯಾರಿ ಹೇಗಿದೆ ಕಮೆಂಟ್ ಮಾಡಿ. ಇವತ್ತು ಮುಗಿಸಿ ನಾಳೆ ಕೆಲಸ ನೆನೆಸ್ಕೊಂಡ್ರೆ ಭಯ ಆಗ್ತಿದೆ. ಕೆಲಸ ಇಲ್ಲ, ನಾಳೆ ನೈಟೆಲ್ಲ ನಂಗೆ ನಿದ್ದೆನೇ ಇಲ್ಲ, ಜಾಗರಣೆ ಫಿಕ್ಸ್ ಅಂತ ತಿಳ್ಕೊಬಿಟ್ಟಿದ್ದೀನಿ. ಅಮ್ಮನ ರೆಡಿ ಮಾಡೋದು ಇದೇ ಆಗುತ್ತೆ. ನೋಡೋಣ ಬನ್ನಿ, ಉಪ್ಸಾರು ಮಾಡೋಣ. ಈ ಥರ ನನಗೆ ಫೇವ್ರೆಟ್, ಜಾಸ್ತಿ ಕಾಯಿ ತುರಿನ ಹಾಕಿ ಪಲ್ಯ. ಬಟ್ ಕಾಯಿ ಹೆಲ್ತ್ಗೆ ಅಷ್ಟು ಒಳ್ಳೇದಲ್ಲ, ಆದರೂ ಏನೋ ಒಂಥರ ಚೆಂದ ಇರುತ್ತೆ. ಕಾಯಿ ತುರಿ ಜಾಸ್ತಿ ಇದ್ರೆ ನಂಗೆ ಸಕ್ಕತ್ ಇಷ್ಟ. ಪಲ್ಯ ರೆಡಿ, ರೈಸು ರೆಡಿ ಇದೆ, ಸಾಂಬಾರು ಕಾಯಿಸಿಟ್ಟಿದ್ದೀನಿ. ಇದಕ್ಕೆ ಟೊಮೆಟೊ ಮತ್ತು ಬೇಳೆ ರುಬ್ಬಾಕ್ಬೇಕಷ್ಟೇ. ನಮ್ಮ ಅಡಿಗೆ ಎಸ್ ಗಾಯ್ಸ್. ನಾನು ಆ್ಯಕ್ಚುಲಿ ಬಟ್ಟೆ ಅಂಗಡಿಯಲ್ಲಿ ತುಂಬ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ, ಬಿಕಾಸ್ ಆಗಲಿಲ್ಲ ಮಾಡೋದಕ್ಕೆ. ಹಾಗಾಗಿ ಮಾಡಬಾರ್ದು ಅನ್ನೋದು ಏನಿರಲಿಲ್ಲ, ಏನೋ ನನಗೆ ಹೋಗ್ಲಿ ಬಿಡು ಅಂತ ಅಂದ್ಬಿಟ್ಟು ತುಂಬ ರಶ್ ಇದ್ದರು ಮತ್ತು ಬಟ್ಟೆ ಅಂಗಡಿ. ಹಾಗಾಗಿ ಕರೆಕ್ಟಾಗಿ ಮಾಡೋಕ್ಕಾಗಲಿಲ್ಲ ಗೈಸ್. ಹೋಗಲಿ ಬಿಡು, ಬಟ್ಟೆ ಸ್ಯಾರಿ ತೋರಿಸೋಣ ಅಂತ ಅಂದ್ಕೊಂಡೆ. ನನ್ನ ಲಕ್ಷ್ಮಿಗೆ, ನಮ್ಮ ಮನೆಯ ಲಕ್ಷ್ಮಿಗೆ ನಾವು ಈ ಸಲ ಉಡಿಸ್ತಾ ಇರೋವಂಥ ಸ್ಯಾರಿ, ನಾನು ತಂದಿರುವಂಥ ಸೀರೆ ಇದು. ಹೇಗಿದೆ ಗೈಸ್ ಕಮೆಂಟ್ ಮಾಡಿ. ಒಂದು ನಿಮಿಷ. ಈ ಟ್ರೈಪ್ಯಾಡ್ದಂತೂ ಏನಾದರೂ ಒಂದು ಪ್ರಾಬ್ಲಮ್ ಆಗ್ತಾ ಇರುತ್ತೆ, ಕರೆಕ್ಟಾಗಿ ಮಾಡೋಕ್ಕೆ ಆಗಲ್ಲ, ಬುಗ್ಗುತ್ತೋರುತ್ತೆ. ಈ ಥರ ಗೈಸ್ ಸಕ್ಕತ್ ಇಷ್ಟಪಟ್ಟು ತಗೊಂಡಿದ್ದಂಥ ಸ್ಯಾರಿ ಇದು. ಸೆರಗು ತುಂಬಾ ಗ್ರ್ಯಾಂಡಾಗಿ ಬಂದಿದೆ. ಎಷ್ಟು ಗ್ರ್ಯಾಂಡ್ ಅಂದರೆ ಕಾಣಿಸ್ತಿದೆ ಅನಿಸುತ್ತೆ. ಇಲ್ಲಿ ಇದು ಬಾರ್ಡ್ರು, ಇದು ಸೆರಗು, ಇದು ಲೆಮನ್ ಎಲ್ಲೋ ಅನ್ಕೋತೀನಿ, ಒಂಥರ ಎಲ್ಲೋ ಇದು. ಈ ಕಲರ್ ಕಾಂಬಿನೇಷನ್ ನನ್ನ ಹತ್ರ ಅಷ್ಟಾಗಿರಲಿಲ್ಲ, ನನಗೆ ಚೆನ್ನಾಗಿ ಕಾಣುತ್ತೆ ಎಂದು ತೊಗೊಂಡಿದ್ದು. ತುಂಬ ಚೆನ್ನಾಗಿ ಬಂದಿದೆ. ಸಾರಿ, ಮೈ ಮೇಲೆ ಹಾಕ್ಬಾರ್ದು, ಮತ್ಕೊಂಡು ಹಾಕ್ಬಿಟ್ಟೆ ಗೈಸ್. ಇದು ಲಕ್ಷ್ಮಿಗೆ ಉಡ್ಸೋಣ ಅಂತ ಅಂದ್ಬಿಟ್ಟು ನಾನು ತಗೊಂಡಿರುವಂಥ ಸೀರೆ. ಆಮೇಲೆ ಮಡ್ಚ್ಕೊಳ್ತೀನಿ ಬಿಡಿ. ಆ ಸೀರೆ ಕಾಸ್ಟ್ ಬಂದು 1800 ರುಪಿ ಪೇ ಮಾಡಿದ್ದು. ಇನ್ನೊಂದು ಸ್ಯಾರಿ ಫಸ್ಟು ಗ್ರೀನ್ ತೊಗೊಂಡಿದ್ದೆ. ಗ್ರೀನು ನನಗೇನೋ ಅದು ಕ್ಲಾತ್ ಅಷ್ಟು ಚೆನ್ನಾಗಿದೆ ಅಂತ ಅನ್ನಿಸ್ಲಿಲ್ಲ, ಹಾಗಾಗಿ ಚೇಂಜ್ ಮಾಡಿ ಇದು ಕ್ರೇಪ್ ಸಿಲ್ಕ್ಸ್ ಇವಾಗ ಟ್ರೆಂಡಲ್ಲಿದೆ ಅಲ್ವಾ, ಈ ಥರ ತೊಗೊಂಡೆ. ನೋಡಿ ತುಂಬಾ ಚೆಂದ ಇದೆ ಈ ಸೀರೆ. ನೋಡಿದ್ರೆ ನೀವಂತೂ ಕಮೆಂಟ್ ಮಾಡ್ತೀರಾ ಈ ಸೀರೆನೇ ಲಕ್ಷ್ಮಿ ಉಡಿಸಿ ಅಂತ. ಉಡಿಸೋದು ಈಸಿನೇ, ಬಟ್ ಇಲ್ಲ ಅದನ್ನೇ ಉಡಿಸ್ತೀನಿ, ಅದು ಸ್ವಲ್ಪ ಗ್ರ್ಯಾಂಡಾಗಿದೆ ಅಂತ ಅನ್ನಿಸ್ತಿದೆ. ಇದೊಂದು ತೊಗೊಂಡೆ. ಈ ಕಲರ್ ಕಾಂಬಿನೇಷನ್ ನನ್ನ ಹತ್ರ ಇರಲಿಲ್ಲ ಗೈಸ್, ಈ ಕಲರ್ ಸ್ಯಾರಿನೇ ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ಇದೇನೋ ಒಂಥರ ಡಿಫ್ರೆಂಟ್ ಕಲರ್, ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಹಾಗಾಗಿ ಈ ಸ್ಯಾರಿನ ತೊಗೊಂಡೆ. ಇದು ಬಂದು 1200. ಕ್ರೇಪ್ ಸಿಲ್ಕ್ಸ್ ಆಲ್ಮೋಸ್ಟ್ 1200 ಇದೆ, ಎಲ್ಲ ಕಡೆಯೂ ಅಷ್ಟೇ ಇರುತ್ತೆ. ಬಾರ್ಡರ್ ನಂಗೆ ಸಕ್ಕತ್ ಇಷ್ಟ ಆಗಿದೆ. ಬಾರ್ಡರ್ ದೊಡ್ಡ ಬಾರ್ಡ್ರ್ ಬರುತ್ತೆ. ಒಂದು ನಿಮಿಷ, ಈ ಥರ ದೊಡ್ಡ ಬಾರ್ಡ್ರು. ಬ್ಲೌಸ್ಗೂ ಇದೇ ಥರ ಬಾರ್ಡ್ರ್ ಬಂದಿದೆ. ಮತ್ತು ಸೆರಗು ಈ ಥರ ಬಂದಿದೆ ಸೆರಗು ಫುಲ್ಲು ಈ ಥರ ಚೆಂದ ಇದೆ. ಈ ಸ್ಯಾರಿ ನೋಡಿ ಎಷ್ಟು ವಿಡಿಯೋದಲ್ಲೇ ಎಷ್ಟು ಚೆಂದ ಕಾಣಿಸ್ತಿದೆ. ಇದು ಬ್ಲೌಸ್ ಎಲ್ಲ ನೀಟಾಗಿ ಹೊಲಿಸ್ಬೇಕು. ಇದು ಇರಲಿ ಅಂತ ಅಂದ್ಬಿಟ್ಟು ಇನ್ನೊಂದು ಎಕ್ಸ್ಟ್ರಾ ತೊಗೊಂಡೆ. ಇದು 1200, ಅದು 1800. ಟೋಟಲಾಗಿ ರೌಂಡ್ ಫಿಗರ್ 3000 ಸ್ಯಾರಿಗೆ ಆಯಿತು. ಆ್ಯಕ್ಚುಲಿ 5000 ಕೊಟ್ಟಿದ್ರು ಏನಾದ್ರು ತಗೋ ಅಂತ ಅಂದ್ಬಿಟ್ಟು ನಾನು ಇನ್ನೂ 2000 ಉಳಿಸ್ಕೊಂಡಿದ್ದೀನಿ. ನನಗೆ ತುಂಬ ಇಷ್ಟ ಆಯಿತು ಸೀರೆ. ಇದು ಎಲ್ಲರೂ ಇಷ್ಟನೂ ಕೊಟ್ಟರು ಕೂಡ, ನಾನು ತೋರಿಸ್ತೂ ಇಲ್ಲ. ನಮ್ಮ ಲಕ್ಷ್ಮಿಗೆ ಈ ಸ್ಯಾರಿ ತುಂಬ ಚೆಂದನೂ ಕಾಣಿಸುತ್ತೆ, ಕಾನ್ಫಿಡೆಂಟ್ ಇದೆ. 1800 ಸ್ಯಾರಿ. ಇದಕ್ಕೆ ಬೋಟ್ ನೆಕ್ ಹೊಲ್ಸೋಣ ಅಂತ ಅಂದ್ಕೊಂಡಿದ್ದೀನಿ.
ಲಕ್ಷ್ಮಿಗೆ ರೆಡಿ ಮಾಡಬೇಕು, ಬ್ಲೌಸ್ ಕಟ್ ಮಾಡಬೇಕು, ಕತ್ರಿ ಎಲ್ಲಿದೆ ಅನ್ನೋದು ಗೊತ್ತಿಲ್ಲ, ನೋಡೋಣ ಅದು ಹುಡ್ಕೋಣ. ಇದು ನಮ್ಮ ವರಮಹಾಲಕ್ಷ್ಮಿಯ ಸ್ಯಾರಿ ಶಾಪಿಂಗ್. ಚೆನ್ನಾಗಿತ್ತು. ಆ್ಯಕ್ಚುಲಿ ನಾನು ಮೈಸೂರು ಹೋಗಬೇಕು ಅನ್ನೋದು ತುಂಬ ಆಸೆ ಇತ್ತು, ಬಟ್ ಮೈಸೂರಿಗೆ ಹೋಗೋಕ್ಕಾಗಲಿಲ್ಲ. ಇಟ್ಸ್ ಓಕೆ, ನೆಕ್ಸ್ಟ್ ಇಯರ್ ಟ್ರೈ ಮಾಡೋಣ. ನೆಕ್ಸ್ಟ್ ಇಯರ್ ಬ್ಯಾಂಗ್ಳೂರಲ್ಲೇ ಮಾಡೋ ರೀತಿ ಆಗಲಿ ಅಂತ ಅಂದ್ಕೊಳ್ಳೋಣ. ಇಲ್ಲ ಇಲ್ಲೇ ಮಾಡಿದ್ರು ಇನ್ನೂ ಖುಷಿನೇ. ನಮ್ಮ ಸ್ವಂತ ಮನೆಯಲ್ಲಿ ಲಕ್ಷ್ಮಿ ಕೂರಿಸೋದೇ ಏನೋ ಒಂಥರ ನಮ್ಮ ಅದೃಷ್ಟ. ಮನೆಗೂ ತುಂಬ ಒಳ್ಳೆಯದು. ಬಾಡಿಗೆ ಮನೇಲಿ ಮಾಡೋದಕ್ಕಿಂತ ಸ್ವಂತ ಮನೇಲಿ ಲಕ್ಷ್ಮಿ ಕೂರಿಸಿದ್ರೆ. ಹಾಗಾಗಿ ಸೀರೆ ತರೋಕ್ಕೆ ಹಬ್ಬ 2 ದಿನ ಐತೆ ನನಗೆ. ಸೀರೆ ತರೋಕ್ಕೆ ಹೋಗಿದ್ದೀನಿ ನಾನು. ಅಲ್ಲಿ ವ್ಲಾಗ್ ಅಷ್ಟು ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ, ಅದನ್ನಷ್ಟೇ ಆ್ಯಡ್ ಮಾಡಿದೆ. ಮತ್ತು ತುಂಬ ಬಿಸಿಲು ಇತ್ತು, ಆಗ್ತಾನೇ ಇರಲಿಲ್ಲ ಗೈಸ್. ನಮ್ಮ ಸ್ಯಾರಿ ಶಾಪಿಂಗ್ ಹೀಗಾಯಿತು. ನಾಳೆ ಲಕ್ಷ್ಮಿ ಕೂರಿಸ್ಬೇಕು. ನಾಳೆ ಡ್ರೈಪಿಂಗ್ ಎಲ್ಲ ಮಾಡಿಟ್ಟು ನಾಳೆ ನೈಟೇ ಎಲ್ಲ ವೇರ್ ಮಾಡಿಬಿಡ್ತೀನಿ. ಇದು ಹಾಕ್ಬಿಡ್ತೀನಿ ಲಕ್ಷ್ಮಿ ಮೇಲೆ. ಇದಕ್ಕೆ ಬ್ಲೌಸ್ ಕಟ್ ಮಾಡಬೇಕು. ಬ್ಲೌಸ್ ಸಮೇತ ಬೇಡ ಅನಿಸುತ್ತೆ, ದೊಡ್ಡದಾಗುತ್ತೇನೋ ನೋಡೋಣ. ಮತ್ತು ಮಡ್ಲಕ್ಕಿಗೆ ಅಂದ್ಬಿಟ್ಟು ಎಕ್ಸ್ಟ್ರಾ ಬ್ಲೌಸ್ ಕೂಡ ತಗೊಬಂದಿದ್ದೀನಿ ನಾನು. ನೋಡೋಣ. ಓಕೆ ಗೈಸ್, ಇಲ್ಲಿಗೆ ಇದಾಗಿತ್ತು ನನ್ನ ವರಮಹಾಲಕ್ಷ್ಮಿ ಇದಾಗಿತ್ತು ನನ್ನ ವರಮಹಾಲಕ್ಷ್ಮಿ ಸ್ಯಾರಿ ಶಾಪಿಂಗ್ ವ್ಲಾಗ್. ಯಾರೆಲ್ಲ ವ್ಲಾಗ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವ್ಲಾಗ್ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ವ್ಲಾಗ್ನ ಮಾಡಬೇಕು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. 500 ಸಬ್ಸ್ಕ್ರೈಬರ್ ಅನ್ನೋದಿತ್ತು. ಈಗ ಆದಷ್ಟು ಬೇಗ 1000ನ ಮುಟ್ಟೋಣ, 1000 ಹತ್ರ ಹೋಗೋಣ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾಗಿ ಅಲ್ಲಿಂದ ಬಂದು ತುಂಬ ಟಯರ್ಡ್ ಆಗಿತ್ತು. ಹಾಗಾಗಿ ನಾನು ಮಳೆ ಬರ್ತಿದೆಯಾ? ಮಳೆ ಬರ್ತಿಲ್ಲ, ಏನೋ ಗಾಳಿ ಸೌಂಡು. ಹಾಗಾಗಿ ನಾನು ಅಲ್ಲಿ ಸೀರೆನ ತೋರಿಸ್ಲಿಕ್ಕಾಗಲಿಲ್ಲ. ಇದು ಆ್ಯಕ್ಚುಲಿ ವಿಡಿಯೋದಲ್ಲಿ ನಾನು ಹಾಕ್ಕೊಂಡೆಲ್ಲ ನೋಡ್ತಾ ಇದ್ದೀನಿ, ಕಲರ್ ಚೆನ್ನಾಗಿದೆ ಹಾಗೆ ಹೇಗೆ ಅಂತೆಲ್ಲ. ಅದೇ ಸ್ಯಾರಿನೇ ತೊಗೊಂಡಿದ್ದು, ಯೆಲ್ಲೋ ಕಲರ್, ಯೆಲ್ಲೋ ಬ್ಲೂ ಕಾಂಬಿನೇಷನ್ ಒಂದು, ಇನ್ನೊಂದು ಗ್ರೇ ಪಿಂಕ್, ಅದು ಒಂಥರ ಅಜಂತ ಪಿಂಕ್ ಅಂತಾರಲ್ಲ ಆ ಥರ ಕಾಂಬಿನೇಷನ್. ಓಕೆ ಗೈಸ್, ಇಲ್ಲಿಗೆ ನನ್ನ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ವೀಡಿಯೋ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡ್ತಾ ಇದ್ದೀರಾ. ಹಾಗೆ ನಾನು ವ್ಲಾಗ್ನ ಹಾಕೋದು ಲೇಟ್ ಆಗ್ಬೋದು, ಹಾಗಾಗಿ ಅಡ್ವಾನ್ಸ್ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಆ ತಾಯಿ ನಿಮ್ಮ ಮನೆಗೆ ಒಳ್ಳೇದು ಮಾಡಲಿ. ನಿಮ್ಮ ಮನೇಲಿರುವಂಥ ಮೆಂಬರ್ಸ್ಗೆ ಎಲ್ರಿಗೂ ಅಷ್ಟೇ ಆಯಸ್ಸು ಆರೋಗ್ಯನ ಕೊಟ್ಟು ಲಕ್ಷ್ಮಿ ಸದಾಕಾಲ ನಿಮ್ಮ ಮನೇಲಿ ನೆಲೆಸಿರಲಿ. ಹಾಗಾಗಿ ಎಲ್ರಿಗೂ ಒಳ್ಳೇದು ಮಾಡಲಿ. ಎಲ್ರಿಗೂ ಮತ್ತೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸೊ ಮಚ್. ಬಾಯ್ ಬಾಯ್.